ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಫೈನಲಿ ಬರ್ತಾ ಇದೆ. ಎಸ್, ಅದ್ರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೊಮ್ಮೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ತನ್ನ ಹೀಲ್ ಟರ್ನ್ ಟೀಸ್ ಮಾಡಿದ್ದಾರೆ. ಎಸ್, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಕಡೆಯಿಂದ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಡೋಂಟ್ ಫ್ಲಿಂಚ್, ಥ್ಯಾಂಕ್ ಯು ಆಲ್ ಫಾರ್ ದ ರೈಡಿಂಗ್ ವಿತ್ ಮೀ ಆಲ್ ದಿಸ್ ಟೈಮ್, ಲವ್ ಯು ಫಾರ್ ಇಟ್, ಎಕ್ಸೈಟೆಡ್ ಫಾರ್ ವಾಟ್ ವಿ ಡೂ ನೆಕ್ಸ್ಟ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಆಲ್ ಆಫ್ ಎ ಸಡನ್ ಈ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈಗಲೇ ಇವರು ಈ ಒಂದು ಟ್ವೀಟ್ ನ ಮಾಡಿರೋದು. ಇದರ ಅರ್ಥ ಏನಪ್ಪಾ ಅಂದ್ರೆ, ನೀವ್ಯಾರು ಕೂಡ ಈಗ ಹಿಂಜರಿಬೇಡಿ. ಅಂಡ್ ನಿಜವಾಗ್ಲೂ ಈ ಒಂದು ಜರ್ನಿಯಲ್ಲಿ ನೀವೆಲ್ಲರೂ ಕೂಡ ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಅಂಡ್ ಮುಂದೆ ನನಗೋಸ್ಕರ ಏನ್ ಕಾದಿದೆ ಅದಕ್ಕೋಸ್ಕರ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ಸೊ ಇಲ್ಲಿವರೆಗೂ ನಮ್ಮ ಕೋಡಿ ರೋಡ್ಸ್ ಅವರ ಜೊತೆ ಯಾರ್ಯಾರಿದ್ರೋ ಅವರೆಲ್ಲರಿಗೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಧನ್ಯವಾದನ ತಿಳಿಸಿದ್ದಾರೆ. ಸೊ ಇನ್ನೂ ಕೂಡ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಾರೆ. ಸಮ್ಮರ್ ಸ್ಲಾಮ್ ಅಲ್ಲಿ ಜಾನ್ ಸಿನಾ ಅವರ ವಿರುದ್ಧ ಅವರಿಗೆ ರಿಮ್ಯಾಚ್ ಸಿಗ್ತಾ ಇದೆ. ಈ ಒಂದು ಟೈಮಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಯಾಕೆ ಈ ರೀತಿ ಟ್ವೀಟ್ ಮಾಡ್ತಾ ಇದ್ದಾರೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ, ಗಾಯ್ಸ್, ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಕ್ಯಾರೆಕ್ಟರ್ ಚೇಂಜ್ ಬಗ್ಗೆ ಟ್ವೀಟ್ ನ ಮಾಡ್ತಾ ಇದ್ದಾರೆ. ಅಂದ್ರೆ ಡಬ್ಲ್ಯೂಗೆ ರಿಟರ್ನ್ ಆಗಿ ಇಲ್ಲಿವರೆಗೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಕಂಪನಿನ ಲೀಡ್ ಮಾಡ್ತಾ ಇದ್ರು. ಟಾಪ್ ಬೇಬಿ ಫೇಸ್ ಆಗಿ ಡಬ್ಲ್ಯೂ ಕಂಪನಿಯಲ್ಲಿ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ರೀಸೆಂಟ್ ಆಗಿ ಅವರು ತನ್ನ ಹೀಲ್ ಟರ್ನ್ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂದ್ರೆ ನನ್ನ ಬೇಬಿ ಫೇಸ್ ಟರ್ನ್ ಇನ್ನೇನು ಹತ್ರ ಬರ್ತಾ ಇದೆ, ಇನ್ನೇನು ಎಂಡ್ ಆಫ್ ದ ಲೈನ್ ಅಲ್ಲಿ ಇದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರೇ ಹೇಳಿದ್ರು. ಅಂಡ್ ಅದಾದ್ಮೇಲೆ ಮತ್ತೊಮ್ಮೆ ನಮ್ಮೆಲ್ಲರನ್ನು ಕೂಡ ಕನ್ಫ್ಯೂಸ್ ಮಾಡೋದಕ್ಕೆ, ನಾನು ಈ ಒಂದು ಬೇಬಿ ಫೇಸ್ ರನ್ನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂಡ್ ಈ ಒಂದು ರನ್ನ ನಾನು ಇನ್ನೂ 3-4 ವರ್ಷ ಕೊಡಬಹುದು ಅಂತಾನು ಕೂಡ ಹೇಳಿದ್ರು. ಬಟ್ ಡಬ್ಲ್ಯೂ ಪ್ಲಾನ್ ಮಾಡಿದ್ರೆ ಕೋರ್ಸ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಅದನ್ನ ಒಪ್ಕೊಳ್ಳಬೇಕು. ಅಂಡ್ ಅದಕ್ಕೋಸ್ಕರ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸ್ತಾ ಇದ್ದಾರೆ, ಈಗ ಇದೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ. ಅಂಡ್ ಇಷ್ಟು ವರ್ಷ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಮುಂದೆ ನನಗೆ ಏನ್ ಆಗ್ತಾ ಇದೆ ಅಂತ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ಸೊ ಇಲ್ಲಿಂದ ಅವರು ಅಫಿಷಿಯಲ್ ಆಗಿ ತನ್ನ ಹೀಲ್ ಟರ್ನ್ ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಅದರ ಪ್ರಾರಂಭದ ಪಾಯಿಂಟ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈ ಬಾರಿಯ ಸಮ್ಮರ್ ಸ್ಲಾಮ್ ನಿಮ್ಗೆ ಗೊತ್ತಿರಬಹುದು, ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗಲಿದೆ. ಯಾಕಂದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ 2 ನೈಟ್ ಇವೆಂಟ್ ಆಗಲಿದೆ. ಅಂಡ್ ನಾನು ಹೇಳ್ತೀನಿ, ರಸ್ಸಲ್ ಮೇನಿಯಾ 41 ಗಿಂತನೂ ಕೂಡ ಜಾಸ್ತಿ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಡಬ್ಲ್ಯೂ ಅವರು ಹೈಪ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಮೊದಲನೇ ಬಾರಿ ಸಮ್ಮರ್ ಸ್ಲಾಮ್ ಕೂಡ 2 ನೈಟ್ ಆಗಲಿದೆ. ಅಂಡ್ ಅದಕ್ಕೋಸ್ಕರ ತುಂಬಾ ಬಿಗ್ ಇವೆಂಟ್ ಗಳನ್ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ 100% ಬುಕ್ ಮಾಡೇ ಮಾಡ್ತಾರೆ. ಅಂಡ್ ಇಲ್ಲಿ ನಮಗೆ 101% ಈಗ ಅನ್ನಿಸ್ತಿರೋ ಪ್ರಕಾರ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಿಕ್ಕೆ ಸಿಗಬಹುದು. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ 2 ಮೇಜರ್ ಟರ್ನ್ಸ್ ಗಳು ನೋಡೋದಿಕ್ಕೆ ಸಿಗಬಹುದು. ಅದೇನಪ್ಪಾ ಅಂದ್ರೆ, ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಿಕ್ಕೆ ಸಿಕ್ಕರೆ ಆನ್ ದ ಸ್ಪಾಟ್ ನಮ್ಮ ಜಾನ್ ಸಿನಾ ಅವರ ಫೇಸ್ ಟರ್ನ್ ಕೂಡ ನೋಡೋದಿಕ್ಕೆ ಸಿಗಬಹುದು. ಎಸ್, ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ನ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ಹೀಲ್ ಆಗಿ ಟರ್ನ್ ಆಗಬಹುದು. ಅಂಡ್ ಅವರು ಫೈನಲ್ ಬಾಸ್ ರಾಕ್ ಅವರ ಆಫರ್ ನ ಒಪ್ಕೊಂಡು ರಾಕ್ ಅವರ ಜೊತೆ ಸೇರ್ಕೋಬಹುದು. ಎಸ್ ಗಾಯ್ಸ್, ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಒಂದಿದೆ. ಆ ಒಂದು ಸ್ಟೋರಿ ಏನು ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿರಬಹುದು, ನಮ್ಮ ರಾಕ್ ಅವರು ಮೊದಲನೇದಾಗಿ ಐಡಿಯಾನ ಪಿಚ್ ಮಾಡಿದ್ದೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ಗೆ, ಅದು ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ. ಬಟ್ ಟ್ರಿಪಲ್ ಎಚ್ ಅವರೆಲ್ಲ ಆ ಒಂದು ಐಡಿಯಾನ ಕ್ಯಾನ್ಸಲ್ ಮಾಡ್ತಾರೆ. ಸದ್ಯಕ್ಕೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಬೇಡ, ಮುಂದೊಂದು ದಿನ ಮಾಡೋಣ ಅಂತ ಹೇಳಿ ಸಡನ್ ಆಗಿ ಜಾನ್ ಸಿನಾ ಅವರ ಹೀಲ್ ಟರ್ನ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಪ್ಲಾನ್ ಮಾಡ್ತಾರೆ. ಬಟ್ ನಮ್ಮ ರಾಕ್ ಅವರ ಒರಿಜಿನಲ್ ಪ್ಲಾನು ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರೀಸೆಂಟ್ ಆಗಿ ಮೆನ್ಷನ್ ಮಾಡಿದ್ರು, ರಾಕ್ ಫೈನಲ್ ಬಾಸ್ ಅವರ ಆಫರ್ ನ ನಾನು ಎಷ್ಟು ಬಾರಿ ರಿಜೆಕ್ಟ್ ಮಾಡಿದ್ರು ಕೂಡ ಆ ಒಂದು ಆಫರ್ ಇನ್ನೂ ಕೂಡ ಇದೆ ಅಂತ ರೀಸೆಂಟ್ ಶೋ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಪ್ರೋಮೋದಲ್ಲಿ ಹೇಳಿದ್ರು. ಅಷ್ಟೇ ಅಲ್ಲ ಗಾಯ್ಸ್, ನಿಮ್ಗೆ ಗೊತ್ತಿರಬಹುದು, ನಮ್ಮ ಕೋಡಿ ರೋಡ್ಸ್ ಅವರು ಈಗ ಸ್ಟ್ರೀಟ್ ಫೈಟರ್ ಅನ್ನೋ ಒಂದು ಮೂವಿಯಲ್ಲಿ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ಇದನ್ನೇ ಸ್ಟೋರಿ ಲೈನ್ ವೈಸ್ ಆಗಿ ತಗೊಂಡ್ ಬರಬಹುದು. ಅಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಇವರಿಬ್ಬರ ಮ್ಯಾಚ್ ಆಗ್ಬೇಕಾದ್ರೆ ನಮಗೆ ಫೈನಲ್ ಬಾಸ್ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಎಸ್, ನಾವೆಲ್ಲರೂ ಕೂಡ ರಾಕ್ ಅವ್ರನ್ನ ರಸ್ಸಲ್ ಮೇನಿಯಾ 41 ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಲ್ಲಿ ನಮಗೆ ಇವರು ನೋಡೋದಕ್ಕೆ ಸಿಗ್ಲಿಲ್ಲ. ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಕರೆಸಬಹುದು. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಇವರಿಬ್ಬರ ಮ್ಯಾಚ್ ಆಗ್ಬೇಕಾದ್ರೆ ನಮಗೆ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಅನ್ಕೋಬಹುದು, ಫೈನಲ್ ಬಾಸ್ ರಾಕ್ ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾನೆ ಅಂತ. ಬಟ್ ಆ ಒಂದು ಹೆಲ್ಪ್ ನ ರಾಕ್ ಅವರು
ಅವರು ನಮ್ಮ ಜಾನ್ ಸಿನಾ ಅವರಿಗೆ ಮಾಡೋದಿಲ್ಲ, ಬದಲಿಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರಿಗೆ ಮಾಡಬಹುದು. ಅಂಡ್ ಹಿಂಗೆ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರ ಜೊತೆ ಸಮ್ಮರ್ ಸ್ಲಾಮ್ ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ಜಾನ್ ಸಿನಾ ಅವ್ರನ್ನ ಸೋಲಿಸಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಕೂಡ ಆಗಬಹುದು. ಅಂಡ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಬಿಗ್ಗೆಸ್ಟ್ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಆದ್ರೆ ಈ ಕಡೆ ನಮ್ಮ ಜಾನ್ ಸಿನಾ ಅವರ ಫೇಸ್ ಟರ್ನ್ ಆಟೋಮೆಟಿಕ್ ಆಗುತ್ತೆ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ರೀಸೆಂಟ್ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ನಮ್ಮ ಕೋಡಿ ರೋಡ್ಸ್ ಅವರು ಸ್ಟ್ರೀಟ್ ಫೈಟರ್ ಅನ್ನೋ ಒಂದು ಮೂವಿಯಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಮೂವಿಯ ಆಕ್ಟಿಂಗ್ ಶೂಟಿಂಗಿಗೋಸ್ಕರ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಬ್ರೇಕ್ ನ ತಗೋತಾರೆ ಅಂತ. ಸೊ ಇಲ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ರಾಕ್ ಅವರ ಜೊತೆ ಜಾಯ್ನ್ ಆದಂತಹ ನಮ್ಮ ಕೋಡಿ ರೋಡ್ಸ್ ಅವರು ನೆಕ್ಸ್ಟ್ ಬರುವಂತಹ ಸ್ಮ್ಯಾಕ್ ಡೌನ್ ಗೆ ಬಂದು ಒಂದು ಪ್ರೋಮೋನ ಕಟ್ ಮಾಡಬಹುದು. ಎಸ್, ನಾನು ಇದನ್ನ ಮಾಡಿದೆ, ನಾನು ರಾಕ್ ಅವರ ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂಡ್ ಅದಕ್ಕೋಸ್ಕರನೇ ನಾನಿವಾಗ ನನಗ್ ಬೇಕಾದಂಗೆ ಇರಬಹುದು. ನಾನು ನಿಮ್ಮ ಚಾಂಪಿಯನ್ ಅಲ್ಲ, ಬದಲಿಗೆ ನಾನು ರಾಕ್ ಅವರ ಚಾಂಪಿಯನ್. ಅದಕ್ಕೋಸ್ಕರ ಈಗ ನಾನು ಹಾಲಿವುಡ್ಗೆ ಹೋಗ್ತಾ ಇದ್ದೀನಿ, ಒಂದು ಮೂವಿಗೋಸ್ಕರ ನಾನು ಬ್ರೇಕ್ ನ ತಗೋತಾ ಇದ್ದೀನಿ ಅಂತ ಚಾಂಪಿಯನ್ಶಿಪ್ ನ ಗೆದ್ದ ಮೇಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಆರಾಮಾಗಿ ಹಾಲಿವುಡ್ಗೆ ಹೋಗಿ ಮೂವಿ ಶೂಟಿಂಗ್ ನ ಮುಗಿಸ್ಕೊಂಡು ಬರ್ಬೋದು. ರಾಕ್ ಅವರು ಕೂಡ ಹಾಲಿವುಡ್ ಕಡೆ ಕನೆಕ್ಷನ್ ಇದೆ ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರ ಜೊತೆ ಸೇರ್ಕೊಂಡ್ರೆ ಆಫ್ಕೋರ್ಸ್ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹಾಲಿವುಡ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಡಬ್ಲ್ಯೂ ಅವರು ಸ್ಟೋರಿನ ತಗೊಂಡು ಬರ್ಬೋದು. ನಮ್ಮ ಕೋಡಿ ರೋಡ್ಸ್ ಅವರು ಮೂವಿ ಶೂಟಿಂಗಿಗೆ ಹೋಗ್ತಾ ಇದಾರಲ್ಲ, ಅದನ್ನು ಕೂಡ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಮಾಡಬಹುದು. ಅಷ್ಟೇ ಯಾಕೆ, ನಮ್ಮ ಕೋಡಿ ರೋಡ್ಸ್ ಅವರಿಗೆ ಆ ಒಂದು ಮೂವಿಯಲ್ಲಿ ಅವಕಾಶ ಕೊಡಿಸಿದೆ ನಮ್ಮ ರಾಕ್ ಅವರು ಅಂತಾನೂ ಕೂಡ ಡಬ್ಲ್ಯೂ ಅವರು ಹೇಳ್ಬಹುದು. ನಿಜವಾಗ್ಲೂ ಈ ರೀತಿ ಏನಾದ್ರೂ ಸಮ್ಮರ್ ಸ್ಲಾಮ್ ಅಲ್ಲಿ ಆದ್ರೆ ನಿಜವಾಗ್ಲೂ ಈ ಬಾರಿಯ ಸಮ್ಮರ್ ಸ್ಲಾಮ್ ಮಾತ್ರ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗಲಿದೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರ ಟ್ವೀಟ್ ನ ನೋಡ್ತಾ ಇದ್ರೆ ಅವರು ಕೂಡ ಹೀಲ್ ಟರ್ನಿಗೆ ರೆಡಿ ಆಗ್ತಾ ಇದ್ದಾರೆ ಅನ್ಸುತ್ತೆ. ಅಷ್ಟೇ ಅಲ್ಲ, ಮುಂದೆನೂ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ನನಗೆ ಮುಂದೆ ಏನ್ ಆಗುತ್ತೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಹೋಮ್ ಲ್ಯಾಂಡರ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ನೋಡೋದಕ್ಕೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.